ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಮತಾ. ನಾನು ರಯಾನ್ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಅಬ್ಯಾಕಸ್ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಈಗ ನಾನು ಕೆಲಸ ಮಾಡ್ತಾ ಇರೋದು 3ನೇ ವರ್ಷ. 3 ವರ್ಷಗಳಿಂದ ನಾನು ಸ್ಟೂಡೆಂಟ್ಸ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅವರು ದಿನೇ ದಿನೇ ಅಭಿವೃದ್ಧಿ ಹೊಂದಿದ್ದಾರೆ. ಅದು ಹೇಗೆ ಅಂದ್ರೆ, ಅಬ್ಯಾಕಸ್ ಅನ್ನೋದು ಬರೀ ಒಂದು ಸಬ್ಜೆಕ್ಟ್ ಅಲ್ಲ. ಅದು ಆ ಒಂದು ಮಾಡೋದ್ರಿಂದ, ಆ ಒಂದು ಸಬ್ಜೆಕ್ಟ್ನ ಅವ್ರು ಚೆನ್ನಾಗಿ ಇಂಪ್ರೂವ್ ಮಾಡೋದ್ರಿಂದ ಏನಾಗುತ್ತೆ, ಅವ್ರ ಲೆಫ್ಟ್ ಬ್ರೈನ್, ನಾವು 2 ಹ್ಯಾಂಡ್ಸ್ ಇಂದ ಅಬ್ಯಾಕಸ್ನ ಮಾಡ್ತೀವಿ. ಲೆಫ್ಟ್ ಹ್ಯಾಂಡ್ ಏನಿದೆ ಇದು ಡೈರೆಕ್ಟ್ಲಿ ಕನೆಕ್ಟ್ ಆಗಿರುತ್ತೆ ಲೆಫ್ಟ್ ಬ್ರೈನ್ಗೆ. ನಮಗೆ 2 ಬ್ರೈನ್ಸ್ ಇರ್ತವೆ, ರೈಟ್ ಬ್ರೈನ್ ಅಂಡ್ ಲೆಫ್ಟ್ ಬ್ರೈನ್. ಲೆಫ್ಟ್ ಬ್ರೈನ್ಗೆ ಲೆಫ್ಟ್ ಹ್ಯಾಂಡ್ ನಾವು 2 ಹ್ಯಾಂಡ್ಸ್ ಇಂದ ಮಾಡೋದ್ರಿಂದ ಲೆಫ್ಟ್ ಹ್ಯಾಂಡ್ ಏನಾಗುತ್ತೆ, ಲೆಫ್ಟ್ ಬ್ರೈನ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಅದರಿಂದ ಏನಾಗುತ್ತೆ, ಬ್ರೈನ್ ಆಕ್ಟಿವ್ ಆಗುತ್ತೆ. ಇದರಿಂದ ಏನಾಗುತ್ತೆ, ನಾಟ್ ಓನ್ಲಿ ಇನ್ ಒನ್ ಸಬ್ಜೆಕ್ಟ್, ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಆ ಬ್ರೈನ್ ಆಕ್ಟಿವ್ ಆಗುತ್ತೆ. ಆಗ ಮಕ್ಕಳು ಬಹಳ 1 ಗಂಟೆ ಓದೋದನ್ನ ಹಾಫ್ ಅನ್ ಅವರ್ ಅಲ್ಲೇ ಓದ್ಬಿಟ್ಟು ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಮಕ್ಕಳಿಗೆ ಬರುತ್ತೆ. ಹಾಗಾಗಿ ಇದರಿಂದ ಬಹಳ ಯೂಸ್ ಆಗುತ್ತೆ ಅಂತಾನೆ ಸರ್ ಏನ್ ಮಾಡಿದ್ದಾರೆ, ಈ ಶಾಲೆಯಲ್ಲಿ ನಾನು ಅಬ್ಯಾಕಸ್ನ ಇಂಪ್ರೂವ್ ಮಾಡ್ತಾನೆ ಇದ್ದಾರೆ. ಇನ್ನು ಬಹಳಷ್ಟು ಸ್ಟೆಪ್ಸ್ನ ತಗೊಳ್ತಾ ಇದ್ದಾರೆ. ಹಾಗೆ ಬಹಳಷ್ಟು ಕಾಂಪಿಟೇಷನ್ಸ್ ಮಾಡ್ತಾ ಇದ್ದಾರೆ. ಅಬ್ಯಾಕಸ್ ಕಾಂಪಿಟೇಷನ್ ಆಗಿರ್ಬೋದು, ಕರಾಟೆ ಕಾಂಪಿಟೇಷನ್ ಆಗಿರ್ಬೋದು, ಡ್ರಾಯಿಂಗ್ ಕಾಂಪಿಟೇಷನ್ ಆಗಿರ್ಬೋದು, ಎಸ್ಸೆ ಕಾಂಪಿಟೇಷನ್, ಹಾಗೆ ಹಲವಾರು ತರಹದ ಕಾಂಪಿಟೇಷನ್ಗಳನ್ನು ಸರ್ ಮಾಡ್ತಾನೆ ಇದ್ದಾರೆ. ಹಾಗೆ ಮಕ್ಕಳನ್ನ ಪ್ರತಿಯೊಂದು ಫೀಲ್ಡ್ ಅಲ್ಲಿ ಅವ್ರು ಮುಂದೆ ಹೋಗ್ಬೇಕು ಅಂತ ಅವ್ರು ಪ್ರಯತ್ನ ಪಡ್ತಿದ್ದಾರೆ. ಅದು ಅಲ್ಲದೆ ಸರ್ ಒಂದು ಬಹಳಷ್ಟು ಥಿಂಕಿಂಗ್ಸ್ನ, ಹೊಸ ಹೊಸ ಕ್ರಿಯೇಟಿವಿಟೀಸ್ನ ಮಾಡ್ತಾನೆ ಇರ್ತಾರೆ. ಒಂದೇನು ಅಂತಂದ್ರೆ, ಇಂಟರ್ ಸ್ಕೂಲ್ ಕಾಂಪಿಟೇಷನ್ಗೆ ಹೋಗಿ ಮಕ್ಕಳು ಪಾರ್ಟಿಸಿಪೇಟ್ ಮಾಡೋ ತರ ಅವರು ಪ್ರೋತ್ಸಾಹ ಮಾಡ್ತಾರೆ. ಹಾಗೆ ಅದು ಫಾರ್ ಎಕ್ಸಾಂಪಲ್, ಈಗ ನಾವು ಪ್ರತಿಭಾ ಕಾರಂಜಿ ಮಾಡಿದ್ವಿ, ಅದರಲ್ಲಿ ನಮ್ಮ ಮಕ್ಕಳು ಬಹಳಷ್ಟು ಜನ ಪ್ರೈಸಸ್, ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ನ ತಗೊಂಡು ಬಂದು ಅವ್ರ ಪ್ರತಿಭೆಯನ್ನು ತೋರಿಸಿದ್ದಾರೆ. ಒಬ್ಬೊಬ್ಬ ಮಕ್ಕಳು ಒಂದೊಂದು ಪ್ರತಿಭೆಯಲ್ಲಿ ಮುಂದೆ ಇರ್ತಾರೆ. ಸೊ ಆ ಪ್ರತಿಭೆಯನ್ನು ಗುರುತಿಸೋದ್ರಲ್ಲಿ ನಮ್ಮ ಶಾಲೆ ಮುಂದೆ ಇದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ನಾನು ಈ ಶಾಲೆಯಲ್ಲಿ ಬಂದ ಮೇಲೆ ಹಲವಾರು ಭಾಷೆಗಳನ್ನ ಆಡುವ ಮಕ್ಕಳನ್ನ ನೋಡಿದ್ದೀನಿ. ಓಕೆ, ಎಲ್ಲರೂ ಎಲ್ಲಾ ಭಾಷೆಗಳನ್ನ ಕಲಿತಿದ್ದಾರೆ, ಎಲ್ಲ ಆಟ ಆಡ್ತಿದ್ದಾರೆ, ಆಟದ ಜೊತೆಗೆ ಪಾಠನೂ ಕಲಿತಿದ್ದಾರೆ. ಹಾಗೆ ನಮ್ಮ ಶಾಲೆಯಲ್ಲಿ ನುರಿತವಾದ ಶಿಕ್ಷಕರಿದ್ದಾರೆ. ಆ ಶಿಕ್ಷಕರು ಹೇಗೆ ಅಂದ್ರೆ, ಯಾವುದೇ ಟೈಮಲ್ಲಿ ಏನೇ ಡೌಟ್ಸ್ ಬಂದರೂ ಹೇಳುವಂತಹ ಕೆಪಾಸಿಟಿ ಇರುವಂತಹ ಟೀಚರ್ಸ್ ನಮ್ಮ ಶಾಲೆಯಲ್ಲಿ ಇದ್ದಾರೆ ಅಂತ ನಾನು ಹೇಳೋದಕ್ಕೆ ಬಹಳ ಹೆಮ್ಮೆ ಪಡ್ತೀನಿ. ಹಾಗೂ ನಮ್ಮ ಮ್ಯಾನೇಜ್ಮೆಂಟ್ ಅವರು ಕೂಡ ನಮಗೆ ಬಹಳಷ್ಟು ಸಪೋರ್ಟ್ ಮಾಡ್ತಾರೆ. ನಾವು ಏನೇ ತಪ್ಪುಗಳಿದ್ರು ಅದು ಹಾಗಲ್ಲ ಹೀಗೆ ಅಂತ ಹೇಳ್ತಾರೆ, ಬಟ್ ಹಾಗೆ ನಗು ಮುಖದಿಂದಲೇ ನಮ್ಮನ್ನ ಪ್ರೋತ್ಸಾಹ ಮಾಡ್ತಾರೆ ಅಂತ ಹೇಳಿ ನಾನು ಬಹಳಷ್ಟು ಹೆಮ್ಮೆ ಪಡ್ತೀನಿ. ನಾನು ಶಾಲೆಯಲ್ಲಿ ವರ್ಕ್ ಮಾಡೋದಕ್ಕೆ ನಾನು ಬಹಳಷ್ಟು ಹೆಮ್ಮೆ ಪಡ್ತೀನಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ.